ಚಂದಾವರ ಸೀಮೆಯ ಅಧಿದೇವ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವ ಗುರುವಾರ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತಾದಿಗಳು ಶ್ರೀ ಹನುಮಂತ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಧನ್ಯತೆ ಮೆರೆದರು. ಮಾರ್ಚ್ 11ರಿಂದ ಆರಂಭವಾದ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವ ಗುರುವಾರ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಶ್ರೀ ಕ್ಷೇತ್ರ ಗೋಕರ್ಣದ ಆಗಮ ವಿದ್ವಾನ ತಾಂತ್ರಿಕ ವೇದಮೂರ್ತಿ ವರದೇಶ್ವರ ಗಣೇಶ್ ಭಟ್ ಹಿರೇಗಂಗೆ ಅವರ ನೇತೃತ್ವದಲ್ಲಿ ವೈದಿಕರು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಇಂದು ಬೆಳಿಗ್ಗೆಯ ಶುಭ ಮುಹೂರ್ತದಲ್ಲಿ ಚಂದಾವರ ಸೀಮೆಯ ಹನುಮಂತ ದೇವರ ಪ್ರತಿಷ್ಠೆ, ಕಲಾವೃದ್ಧಿ ಹವನಗಳು, ಬ್ರಹ್ಮ ಕಲಶಾಭಿಷೇಕ ನೆರವೇರಿತು. ಮಹಾಪೂರ್ಣಾವತಿಯ ಬಳಿಕ ಮಹಾಮಂಗಳಾರತಿ, ಸಾರ್ವತ್ರಿಕ ಪ್ರಾರ್ಥನೆ, ತೀರ್ಥ ಪ್ರಸಾದ ವಿತರಣೆ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಹನುಮಂತ ದೇವ ಕಲಾವೃದ್ಧಿ ಸಮಿತಿ ಅಧ್ಯಕ್ಷ ಆರ್.ಜಿ. ನಾಯ್ಕ್, ಕಾರ್ಯದರ್ಶಿ ಸೀತಾರಾಮ್ ನಾಯ್ಕ್, ದೇವಸ್ಥಾನದ ಮೊಕ್ತೇಸರರಾದ ಎಂ.ಕೆ. ಪಟ್ಗಾರ್, ಎನ್.ಎಸ್. ನಾಯ್ಕ್, ದೇವು ಹನುಮಂತಗೌಡ, ಉಮೇಶ್ ನಾಯ್ಕ್, ಸೂರಜ್ ಐಗಳ್, ಉಪನ್ಯಾಸಕ ಆನಂದು ನಾಯ್ಕ್, ಕಲಾವೃದ್ಧಿ ಸಮಿತಿ ಕಾರ್ಯದರ್ಶಿ ಸೀತಾರಾಮ್ ನಾಯ್ಕ್, ಜಿಎನ್ ನಾಯ್ಕ್, ಹನುಮಂತಗೌಡ, ಗುರು ಐಗಳ್, ಎಂಜೆ ಪಟ್ಗಾರ್, ಎಂಜಿ ಚಂದಾವರ, ಎಂಎಸ್ ನಾಯ್ಕ್ ಇತರರು ಉಪಸ್ಥಿತರಿದ್ದು ಲೋಕ ಕಲ್ಯಾಣಾರ್ಥವಾಗಿಯೂ ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲದೆ ಜೆಡಿಎಸ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಜಿಕೆ ಪಟ್ಗಾರ್, ಗುತ್ತಿಗೆದಾರರಾದ ದೀರು ಶಾನ್ಬಾಗ್, ಗಣೇಶ ನಾಯ್ಕ್ ಹೆಗಡೆ, ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಸೇರಿದಂತೆ ಇತರೆ ಗಣ್ಯರು ಭೇಟಿ ನೀಡಿ ದೇವರ ದರ್ಶನ ಬಹುಶಃ ನಮ್ಮ ಚಂದಾವರ ಮತ್ತು ಸೀಮೆ ಏನಿದೆ ಹನುಮಂತ ಅವರ ಹೊನ್ನಾವರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಹೊನ್ನಾವರ ಮತ್ತು ಕುಂಡ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು ತನುಮನ ಧನಗಳಿಂದ ಸಹಾಯ ಮಾಡಿದ್ದಾರೆ. ಮತ್ತು ಶಿಸ್ತಿನಿಂದ ಎಲ್ಲ ಭಕ್ತಜನಕ್ಕೆ ಮನಮುಟ್ಟುವ ರೀತಿಯಲ್ಲಿ ಆ ಒಂದು ಸೇವೆಯನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಹೌದು, ಅವರವರ ಕೆಲಸವನ್ನು ಅವರವರು ವಹಿಸಿಕೊಟ್ಟಂಥ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ರಿಂದ ಮಾತ್ರ ಇವತ್ತು ಈ ಒಂದು ಕಾರ್ಯಕ್ರಮ ಅಥವಾ ಈ 12 ದಿನದ ಕಲಾವೃದ್ಧಿ ಭವನದ ಒಂದು ಯಶಸ್ಸಿಗೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಇವತ್ತು ನಮ್ಮ ವಾಲಂಟಿಯರ್ ಅಂತ ಹೇಳಲೇಬೇಕು. ಅಡುಗೆ ಮನೆ ವ್ಯವಸ್ಥೆ ಇರ್ಬೋದು, ಅಥವಾ ದರ್ಶನದ ವ್ಯವಸ್ಥೆ ಇರ್ಬೋದು, ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು. ಬಹುಶಃ ಇದು ಒಂದು ಅತ್ಯಂತ ಹೆಚ್ಚಿನ ದೊಡ್ಡ ಒಂದು ಸವಾಲಿನ ಕೆಲಸ ಆಗಿತ್ತು. ಅತ್ಯಂತ ಲೀಲಾಜಾಲವಾಗಿ ಮಾಡಿ ಕಾಣಿಸಿದ್ದಾರೆ. ಜೊತೆಗೆ ಸಂಸ್ಕೃತಿ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಈ ಒಂದು ಕಲಾ ಸಂಸ್ಕೃತಿಯನ್ನು ಜನರ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಕೂಡ ಮಾಡಿಯಾಗಿದೆ. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಹೇಳ್ತಕ್ಕಂಥ ಮಾತನ್ನು ಜನರಿಗೆ. ಇನ್ನು 2,000ಕ್ಕೂ ಅಧಿಕ ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಹಲವು ದಿನಗಳಿಂದ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದು, ಶ್ರೀದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಸರದಿಯಲ್ಲಿ ಸಾಗುವಂತೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಆಯಾಸವಾದ ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಲ್ಪಿಸಿದರು. ದೇವರ ಹಣ್ಣು ಕಾಯಿ ಸೇವೆ ಸೇರಿದಂತೆ ವಿಶೇಷ ಪೂಜಾ ಸೇವಾ ಕಾರ್ಯಕ್ರಮಗಳನ್ನು ನೆರವೇರಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಪ್ರಸಾದ ರೂಪದ ಲಡ್ಡುಗಳನ್ನು ವಿತರಿಸಲು ಪ್ರತ್ಯೇಕ ಕೌಂಟರ್ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನ 12:30 ಗಂಟೆಯಿಂದ ಆರಂಭವಾದ ಅನ್ನದಾಸೋಹ ರಾತ್ರಿ 11 ಗಂಟೆಯವರೆಗೂ ನಡೆಯಿತು. ಅನ್ನದಾಸೋಹದ ಉಸ್ತುವಾರಿ ಎಂಎಸ್ ನಾಯ್ಕ್ ನೇತೃತ್ವದ ತಂಡದ ಸೇವಾ ಕಾರ್ಯಕರ್ತರು ಯಾವುದೇ ಭಕ್ತರು ಹಸಿವಿನಿಂದ ತೆರಳದಂತೆ ಎಲ್ಲರಿಗೂ ಅನ್ನದಾಸೋಹವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. 50,000ದಿಂದ 1 ಲಕ್ಷದವರೆಗೆ ಭಕ್ತರು ಬಂದರು. ಅವರೆಲ್ಲರಿಗೂ ಸಾಲುವಷ್ಟು ಪ್ರಸಾದ ಭೋಜನದ ವ್ಯವಸ್ಥೆ ಮಾಡಿದ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಯಿತು. ಪೊಲೀಸ್ ಸಿಬ್ಬಂದಿಗಳು ಕೂಡ ಸೂಕ್ತ ಭದ್ರತೆ ಒದಗಿಸುವ ಮೂಲಕ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿದರು. ಧಾರ್ಮಿಕ ಕಾರ್ಯಕ್ರಮವನ್ನು ಭಕ್ತರು ಕುಳಿತಲ್ಲೇ ವೀಕ್ಷಿಸಲು ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜನಪ್ರತಿನಿಧಿಗಳು ಸೇರಿದಂತೆ ವಿಐಪಿಗಳಿಗೆ ತೊಂದರೆಯಾಗದಂತೆ ಪ್ರತ್ಯೇಕ ಪಾಸ್ ವ್ಯವಸ್ಥೆಯ ಮೂಲಕ ಶ್ರೀದೇವರ ನೇರ ದರ್ಶನಕ್ಕೂ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ದೇವರ ಸಂಪ್ರೋಕ್ಷಣೆಯೊಂದಿಗೆ, ದೇವರ ಕುಂಭಾಭಿಷೇಕದೊಂದಿಗೆ ಇವತ್ತು ದೇವರನ್ನು ಸವಾರಿ ದೇವರನ್ನು ಇವತ್ತು ತನ್ನ ಮೂಲಸ್ಥಾನದಲ್ಲಿ ಉಳಿಸಿ ಮಹಾಪೂಜೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾವು ಪ್ರಚಾರ ನಿಮಿತ್ತವಾಗಿ ದೇವರು ಕೊಡುವಂಥ 108 ಬೈಠಕ್ಕೆ ಹೋಗಿ ಎಲ್ಲ ಸದ್ಭಕ್ತರಿಗೂ ನಾವು ಈ ಕಾರ್ಯಕ್ರಮದ ಒಂದು ಅಜೆಂಡಾ ಅಥವಾ ಕರಪತ್ರವನ್ನು ಕೊಟ್ಟು ಅವರನ್ನೆಲ್ಲ ಆಹ್ವಾನಿಸಿದ್ದೇವೆ. ಇವತ್ತು ನಮ್ಮ ಚಂದಾವರ ಮಾರುತಿ ದೇವರ ಭಕ್ತರು ತಂಡೋಪತಂಡವಾಗಿ ಬಂದು ಶ್ರೀದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿದ್ದಾರೆ. ಒಂದು ಅಂತಂದರೆ ಈ ಕಾರ್ಯಕ್ರಮದಲ್ಲಿ ನಾವೇನು ವಿವಿಧ ಸಮಿತಿಗಳ ಮೂಲಕವಾಗಿ ಭಕ್ತರ ನಿಯಂತ್ರಣ, ಭಕ್ತರ ಕಂಟ್ರೋಲ್ ಮೂಲಕವಾಗಿ ದೇವರ ದರ್ಶನಕ್ಕೆ ಏನು ವ್ಯವಸ್ಥೆ ಮಾಡಿದ್ದೆವು, ಅದರಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಯ ಅಥವಾ ತೊಂದರೆ ಆಗಿದ್ದರೆ ನಮ್ಮ ಭಕ್ತರು ಕ್ಷಮಿಸಬೇಕಂತ ನಾನು ಆಡಳಿತ ಮಂಡಳಿ ಪರವಾಗಿ ಮತ್ತು ಕಲಾವೃದ್ಧಿ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಅನುದಾನದ ವಿಷಯದಲ್ಲಿ ಬಹಳ ಭಕ್ತರು ಸ್ವಲ್ಪ ಪ್ರಮಾಣದಿಂದ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ನೀಡಿದ್ದಾರೆ. ಅವರೆಲ್ಲರ ಸಹಕಾರದೊಂದಿಗೆ ಧನ ಸಹಾಯದೊಂದಿಗೆ ಇವತ್ತು ಸಾಮಾನ್ಯವಾಗಿ 30ರಿಂದ
ಖರ್ಚಿನೊಂದಿಗೆ ನಡೆಯುವಂಥ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ಸದ್ಭಕ್ತರಿಗೂ, ದಾನಿಗಳಿಗೂ, ಭಕ್ತರಿಗೂ ನಾನು ನನ್ನ ವೈಯಕ್ತಿಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಭಾ ವೇದಿಕೆಯಲ್ಲಿ ಮಧ್ಯಾಹ್ನದಿಂದಲೇ ಭಜನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಳಿಕ ಚಂದಾವರ ಅಭಿಮಾನ ಬಳಗದಿಂದ ಧರ್ಮದ ತಕ್ಕಡಿ ಎಂಬ ಸಾಮಾಜಿಕ ನಾಟಕದ ಪ್ರದರ್ಶನ ಪ್ರೇಕ್ಷಕರ ಮನಸೂರೆಗೊಂಡಿತು. ಒಟ್ಟಾರೆ 2 ದಿನಗಳ ಕಾಲ ಅದ್ದೂರಿಯಾಗಿ ನಡೆದ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವ ಸಹಸ್ರಾರು ಭಕ್ತರು ಪಾಲ್ಗೊಳ್ಳುವಿಕೆಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.